ಹಾಯ್ ಚಿಲ್ಡ್ರನ್ಸ್, ಇವಾಗ ನಾವು ಸ್ವಸ್ತಿಕಿಂದ ಮನೆ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನೋಡಿ, ಒಂದು ಸ್ಟ್ರೈಟನ್ನು ಲೈನ್ ಹಾಕಿದ್ವಿ, ಒಂದು ಅಡ್ಡಗೆರೆ ಹಾಕಿದ್ವಿ. ಇದನ್ನು ನಾವು ಪ್ಲಸ್ ಚಿಹ್ನೆಯನ್ನು ಮಾಡ್ಕೊಂಡ್ವಿ. ಇವಾಗ ಪ್ಲಸ್ ಚಿಹ್ನೆಯಿಂದ ನಾವು ಸ್ವಸ್ತಿಕನ್ನು ಮಾಡ್ಕೊಳ್ಳೋಣ. ಯಾವ ಥರ ನೋಡಿ, ಈ ಥರ ಬರೀ ಸರಳ ರೇಖೆಯಿಂದನೇ ಮಾಡೋದಿದು. ಹಾಗಾಗಿ ಒಂದು ಸೂಪರ್ ಆಗಿರುವಂತಹ ಮನೆಯನ್ನು ರೆಡಿ ಮಾಡೋಣ. ಇವಾಗ ಏನಾಯ್ತು, ಇದು ಫುಲ್ಲು ಒಂದು ಸ್ವಸ್ತಿಕ ಇದ್ದು. ಈ ಸ್ವಸ್ತಿಕಿಂದ ಯಾವ ರೀತಿ ಮನೆ ಮಾಡೋದನ್ನು ನೋಡೋಣ. ಇವಾಗ ನೋಡಿ, ಮೇಲೆ ನಾವು ಮತ್ತೆ ಗೆರೆ ಹಾಕ್ಕೊಂಡ್ವಿ, ಅಂದರೆ ಮನೆ ಮೇಲಿರುವಂತಹ ಅದು ಇದು. ಇವಾಗ ಇದರಿಂದ ಮತ್ತೆ ಒಂದು ಸ್ಟ್ರೈಟ್ ಲೈನನ್ನು ಎಳೆದಿವಿ ನಾವು. ನೋಡಿ, ಈ ಥರ ಲೈನನ್ನು ಹಾಕ್ಕೊಳ್ಳೋದು. ಇದು ಏನಾಯಿತು, ಮನೆ ಮೇಲಿರೋದು ಚಾವಣಿ ಅಂತೀವಲ್ವ, ಆ ಥರ ಇದು ಚಾವಣಿಯನ್ನು ಹಾಕ್ಕೊಂಡ್ವಿ. ಈ ಥರ ಆ ಚೌಕ್ ಬಾಕ್ಸಲ್ಲಿ ನಾವೇನು ಮಾಡೋದು, ಅಡ್ಡಗೆರೆಯನ್ನು ಹಾಕ್ಕೊಳ್ಳೋದು. ಅಂದರೆ ನಾವು ಮನೆ ಮೇಲೆ ಹಂಚು ಹಾಕಿರ್ತೀವಲ್ವ, ಆ ಥರ ಹಂಚು ಹಾಕೋದ್ರ ಥರ ಮಾಡ್ಕೊಳ್ಳೋದು. ಇವಾಗ ಎರಡನೇ ಲೈನಿಂದ ನಾವು ಮತ್ತೆ ಒಂದು ಲೈನ್ ಹಾಕ್ಕೊಂಡು ಕೆಳಗೆ ನಾವು ಅದು ಗ್ಯಾಲ್ರಿ ಥರ ಅಂದ್ಕೊಳ್ಳಲ್ವ ನಾವು, ಆ ಥರ ಗ್ಯಾಲ್ರಿ ಥರ ಮಾಡ್ಕೊಳ್ಳೋದು. ಅಲ್ಲಿಂದ ಆಮೇಲೆ ಕಾರ್ನರಲ್ಲಿರುವಂತಹ ವಿಂಡೋಸ್ ಆಗಲಿ ಅಥವಾ ಮನೆ ಮುಂದೆ ಇರುವಂಥ ಕಾರ್ನರ್ ಅಂತೀವಲ್ವ, ಆ ಥರ ನಾವು ಕಾರ್ನರ್ ಥರ ಮಾಡ್ಕೊಳ್ಳೋದು. ಇವಾಗ ಮತ್ತೆ ಈ ಲೈನಿಂದ ನಾವು ಮತ್ತೆ ಇನ್ನೊಂದು ಲೈನನ್ನು ಹಾಕ್ಕೊಂಡ್ಬಿಡೋದು. ಹಾಕ್ಕೊಂಡು ಇದನ್ನು ಕಿಟಕಿ ಥರ, ಅಂದರೆ ವಿಂಡೋಸ್ ಥರ ನಾವು ಮಾಡ್ಕೊಳ್ಳೋದು. ಇದು ನೋಡಿ ಯಾವ ಥರ ಆಯಿತು ಅಂತ ನೋಡಿ. ಅಂದರೆ ಇದು ಮನೆ ಮೇಲೆ, ಅಂದರೆ ಎರಡನೇ ಫ್ಲೋರ್ ಅಂತ ಇದು ಈ ಥರ ಆಯಿತು. ಅಂದರೆ ಸ್ವಸ್ತಿಕಿಂದನೇ ನಾವು ಆ ಥರ ಮಾಡ್ಕೊಳ್ಳೋದು. ಇವಾಗ ಕೆಳಗೆ ಲೈನಲ್ಲಿ ನಾವು ಚೌಕ್ ಬಾಕ್ಸನ್ನು ಮಾಡಿಕೊಂಡು ಅದರಲ್ಲಿ ಇನ್ನೊಂದು ಸಣ್ಣದಾಗಿರುವಂತಹ ಚೌಕವನ್ನು ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಚೌಕವನ್ನು ಮಾಡ್ಕೊಂಡ್ವಿ, ನಂತರ ಇನ್ನೊಂದು ಚೌಕವನ್ನು ಮಾಡ್ಕೊಂಡ್ವಿ. ಅಂದರೆ 3 ಚೌಕಗಳನ್ನು ಮಾಡಿಕೊಂಡು ಮತ್ತೆ ಅಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕ್ಕೊಳ್ಳೋದು. ಅಂದರೆ ಇದು ಕೆಳಗಿನ ಮನೆ ಥರ. ನೋಡಿ ಯಾವ ಥರ ಆಯಿತು ಅಂತ. ಅಂದರೆ ಸ್ವಸ್ತಿಕಿಂದನೇ ಈ ಥರ ಮನೆ ರೆಡಿ ಮಾಡೋದು ಚೆನ್ನಾಗಿ ಅನಿಸುತ್ತಲ್ವ. ಹಾಗಾಗಿ ಮೊದಲೇ ಸರಳ ರೇಖೆಯಿಂದ ಮನೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಸುಮ್ಮನೆ ನಾವು ಈ ಥರ ಕಲಿತಾ ಹೋಗೋಣ. ನೋಡಿ, ಇದು ಇವಾಗ ಮೆಟ್ಟಿಲ ಥರ ಮಾಡ್ಕೊಳ್ಳೋದು. ಅಂದರೆ ಮನೆಗೆ ನಾವು ಫಸ್ಟ್ ಎಂಟ್ರೆನ್ಸ್ ಕೊಡುವಾಗ ಮೆಟ್ಟಿಲು ಇರುತ್ತಲ್ಲ, ಆ ಥರ ಮೆಟ್ಟಿಲಾಯಿತು. ನೋಡಿ, ಇವಾಗ ಮತ್ತೆ ನೋಡಿ ಈ ಥರ ಮನೆ ಒಳಗಡೆ ಹೋಗುವಾಗ ಡೋರ್ ಥರ ಆಗಿರುತ್ತೆ ಇದು. ನೋಡಿ, ಡೋರ್ ಒಳಗೆ ಎಂಟ್ರೆನ್ಸ್, ಇದು ಡೋರ್ ಥರ ಮಾಡ್ಕೊಂಡ್ವಿ. ಇವಾಗ ಕೆಳಗಿನ ಮನೆ ಥರ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ತ್ರಿಭುಜ ಆಕಾರ ಮಾಡ್ಕೊಂಡ್ವಿ. ನೋಡಿ, ಎಲ್ಲ ಥರ ಆಕೃತಿಗಳು ಇದರಲ್ಲಿ ಬಂದು, ಚೌಕ ಬತ್ತು, ಆಯತ ಬತ್ತು, ಸ್ವಸ್ತಿಕ್ ಬತ್ತು, ತ್ರಿಜ್ಯ ಬತ್ತು, ತ್ರಿಕೋನ ಥರ ಬತ್ತು. ನೋಡಿ ಯಾವ ಥರ ಆಯಿತು ಅಂತ. ನೋಡಿ, ಈ ಥರ ಮನೆಯನ್ನು ಮಾಡ್ಕೊಂಡ್ವಿ. ಮನೆ ಫುಲ್ ರೆಡಿ ಮಾಡ್ಕೊಂಡ್ವಿ. ಈಗ ಮನೆ ಮುಂದೆ ನಾವು ಗಾರ್ಡನ್ ಥರ ಮಾಡ್ಕೋಬೇಕಲ್ವ. ಇವಾಗ ನಾವು ಮನೆ ಮುಂದೆ ನೋಡಿ ಈ ಥರ ಬಗೀಚೆ ಥರ, ಅಂದರೆ ಹುಲ್ಲಿನ ಗಾರ್ಡನ್ ಥರ ಮಾಡ್ಕೊಂಡ್ವಿ. ಅಂದರೆ ಕೈ ತೋಟ ಥರ ಮುಂದೆ ನೋಡಿ ಈ ಥರ ಫ್ಲವರ್ಸ್ಗಳನ್ನು ಮಾಡ್ಕೊಂಡ್ವಿ. ಈ ಸೈಡ್ ಕೂಡ ಇದೇ ಥರ ಮಾಡಿಕೊಂಡು ಮನೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮನೆ ರೆಡಿ ಆಯಿತು. ಮನೆ ಮುಂದೆ ಗಾರ್ಡನ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಇದು. ನೋಡಿ, ಫ್ಲವರ್ಸ್ಗಳನ್ನು ಮಾಡ್ಕೊಂಡ್ವಿ. ಅಂದರೆ ಇದು ಗಾರ್ಡನಲ್ಲಿರುವ ಫ್ಲವರ್ಸ್ಗಳು. ಇದೇ ಥರ ನೀವು ಸ್ವಸ್ತಿಕಿಂದನ ಮನೆ ರೆಡಿ ಮಾಡ್ಕೊಂಡು ಮನೆಯನ್ನು ತಯಾರಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು.